ಅಪ್ಲಿಕೇಶನ್ ಪ್ರಾಸೆಸ್ ಮಾಡುವಾಗ ಆಗೋ ವಿಳಂಬದಿಂದ ಬೇಸರವಾಗಿದೆಯಾ? ಹಾಗಿದ್ರೆ ಟಾಟಾ ವರ್ಕ್ಫ್ಲೋ 2026 ಇದಕ್ಕೆ ಒಂದು ಸರಿಯಾದ ಪರಿಹಾರ. ಅಪ್ಲಿಕೇಶನ್ಗಳನ್ನು ತುಂಬಾನೇ ವೇಗವಾಗಿ ಮತ್ತೆ ಸುಲಭವಾಗಿ ಪ್ರಾಸೆಸ್ ಮಾಡೋಕೆ ಅಂತಾನೆ ಡಿಸೈನ್ ಮಾಡಿರೋ ಒಂದು ಹೊಸ ಸಿಸ್ಟಮ್ ಇದು. ಬನ್ನಿ, ಈ ಹೊಸ ವ್ಯವಸ್ಥೆಯನ್ನ ಮಾಸ್ಟರ್ ಮಾಡೋದು ಹೇಗೆ ಅಂತ ಈ ವಿವರಣೆಯಲ್ಲಿ ನೋಡೋಣ. ನಮ್ಮೆಲ್ಲರ ಅಂತಿಮ ಗುರಿ ಒಂದೇ, ಅದು ದೋಷರಹಿತ ಪ್ರಕ್ರಿಯೆ. ಅಂದ್ರೆ ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಯಾವುದೇ ತಪ್ಪುಗಳು ಇಲ್ಲದೆ ಆದಷ್ಟು ಬೇಗ ಪೂರ್ಣಗೊಳ್ಬೇಕು. ಇದು ನಮ್ಮ ಕೆಲಸವನ್ನ ಸುಲಭ ಮಾಡೋದಷ್ಟೇ ಅಲ್ಲ, ಗ್ರಾಹಕರಿಗೆ ಬೇಗನೆ ಅಪ್ರೂವಲ್ಸ್ ಕೊಟ್ಟು ಅವರು ಕೂಡ ಖುಷಿಯಾಗಿರ್ತಾರೆ. ಇಲ್ಲಿ ಕಾಣ್ತಿರೋ ಈ 4 ಉದ್ದೇಶಗಳೇ ನಮ್ಮ ಯಶಸ್ಸಿನ ಮೆಟ್ಟಿಲುಗಳು. ನಾವು ಸುಮ್ಮನೆ ಪ್ರಾಸೆಸ್ ಕಲಿತಿಲ್ಲ, ಬದಲಾಗಿ ರಿಜೆಕ್ಷನ್ಗಳನ್ನ ಹೇಗೆ ತಪ್ಪಿಸೋದು ಅನ್ನೋ ತಂತ್ರಗಳನ್ನ ಕಲಿತಿದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಆಗೋ ವಿಳಂಬ ಕಡಿಮೆಯಾಗಿ ಗ್ರಾಹಕರಿಗೆ ಬೇಗನೆ ಹಣ ವಿತರಣೆಯಾಗುತ್ತೆ. ಇದು ಏಜೆಂಟ್ ಮತ್ತೆ ಗ್ರಾಹಕ ಇಬ್ಬರಿಗೂ ಒಂದು ವಿನ್ ವಿನ್ ಸಿಚುವೇಶನ್ ಅಲ್ವಾ? ನೋಡಿ, ಈ ಇಡೀ ಜರ್ನಿಯನ್ನ ನಾವು 4 ಸ್ಪಷ್ಟವಾದ ಹಂತಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ಮಾಹಿತಿಯನ್ನ ಸರಿಯಾಗಿ ಕ್ಯಾಪ್ಚರ್ ಮಾಡೋದು, ಆಮೇಲೆ ಅದನ್ನ ವೆರಿಫೈ ಮಾಡಿ ಗ್ರಾಹಕರನ್ನ ನಮ್ಮ ಸಿಸ್ಟಮ್ಗೆ ಸೇರಿಸ್ಕೊಳ್ಳೋದು, ಮೂರನೆಯದು ಬೇಕಾಗಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಕೊನೆಗೆ ಡಿಸ್ಪರ್ಸ್ಮೆಂಟ್ ಅಂದ್ರೆ ಹಣ ವಿತರಣೆಗೆ ಎಲ್ಲವನ್ನೂ ರೆಡಿ ಮಾಡೋದು. ಹಾಗಾದ್ರೆ ಮೊದಲನೇ ಹಂತದಿಂದ ಶುರು ಮಾಡೋಣ. ಹೇಗೆ ಒಂದು ಕಟ್ಟಡಕ್ಕೆ ಅಡಿಪಾಯ ಮುಖ್ಯವೋ ಹಾಗೇನೆ ಒಂದು ಅಪ್ಲಿಕೇಶನ್ಗೆ ಈ ಮೊದಲನೇ ಹಂತ ಅಂದ್ರೆ ಅಪ್ಲಿಕೇಶನ್ ಕ್ಯಾಪ್ಚರ್ ತುಂಬಾನೇ ಮುಖ್ಯ. ಯಾಕಂದ್ರೆ ಇಲ್ಲಿ ನಾವು ಮಾಡೋ ಒಂದು ಸಣ್ಣ ತಪ್ಪು ಕೂಡ ಮುಂದೆ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಅದಕ್ಕೆ ಗ್ರಾಹಕರ ಆರಂಭಿಕ ಮಾಹಿತಿಯನ್ನ 100ಕ್ಕೆ 100% ನಿಖರವಾಗಿ ತಗೊಳ್ಳೋದು ನಮ್ಮ ಫಸ್ಟ್ ಪ್ರಯಾರಿಟಿ. ಈ ಹಂತವನ್ನ ನಾವು 3 ಸಿಂಪಲ್ ಕೆಲಸಗಳಾಗಿ ನೋಡಬಹುದು. ಫಸ್ಟ್, ಹೊಸ ಗ್ರಾಹಕರನ್ನ ಲೀಡ್ ಆಗಿ ಸಿಸ್ಟಮ್ಗೆ ಆಡ್ ಮಾಡ್ತೀವಿ. ನೆಕ್ಸ್ಟ್, ಅವರ ಗುರುತಿನ ಪ್ರಮುಖ ಪುರಾವೆಯಾದ ಪ್ಯಾನ್ ಕಾರ್ಡನ್ನ ವೆರಿಫೈ ಮಾಡ್ತೀವಿ. ಕೊನೆಗೆ ಉಳಿದಿರೋ ಬೇರೆ ಡೀಟೇಲ್ಸ್ ಅನ್ನ ತುಂಬಾ ಹುಷಾರಾಗಿ ಎಂಟರ್ ಮಾಡ್ತೀವಿ. ಓಕೆ, ಪ್ರಕ್ರಿಯೆ ಶುರುವಾಗೋದೇ ಇಲ್ಲಿಂದ. ಆಡ್ ಲೀಡ್ ಪೇಜ್ಗೆ ಹೋಗಿ ಹೊಸ ಲೀಡ್ ಕ್ರಿಯೇಟ್ ಮಾಡಿ. ತಕ್ಷಣ ಗ್ರಾಹಕರ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಅದನ್ನ ಎಂಟರ್ ಮಾಡಿ. ಇದು ಗ್ರಾಹಕರು ಜೆನ್ಯೂನ್ ಅಂತ ಖಚಿತಪಡಿಸ್ಕೊಳ್ಳೋಕೆ ಇರೋ ಮೊದಲ ಹೆಜ್ಜೆ. ಈಗ ಬರೋದು ಪ್ಯಾನ್ ವೆರಿಫಿಕೇಶನ್. ಇಲ್ಲಿ ಸುಮಾರು ಸರಿ ಅನ್ನೋ ಮಾತಿಗೆ ಜಾಗನೇ ಇಲ್ಲ. ಪ್ಯಾನ್ ಕಾರ್ಡ್ ಮೇಲೆ ಹೆಸರು, ನಂಬರ್ ಹೇಗಿದ್ಯೋ ಅಕ್ಷರಶಃ ಒಂದು ಚುಕ್ಕಿ ಕಾಮಾ ಬಿಡದೆ ಹಾಗೇ ಎಂಟರ್ ಮಾಡಬೇಕು. ಒಂದೇ ಒಂದು ಅಕ್ಷರ ತಪ್ಪಾದ್ರೂ ಅಪ್ಲಿಕೇಶನಲ್ಲೇ ನಿಂತ್ಬಿಡುತ್ತೆ. ಇದೊಂದು ಗೋಲ್ಡನ್ ರೂಲ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಮ್ಮೆ ಪ್ಯಾನ್ ಡೀಟೇಲ್ಸ್ ವೆರಿಫೈ ಆಗಿ ಸಬ್ಮಿಟ್ ಆದ್ಮೇಲೆ ಅದನ್ನ ಬದಲಾಯಿಸಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವೆರಿಫಿಕೇಶನ್ ಫೇಲ್ಡ್ ಅನ್ನೋ ಕೆಂಪು ಅಕ್ಷರ ನೋಡೋದು ಬೇಡ. ಅಂದ್ರೆ ಸಬ್ಮಿಟ್ ಮಾಡೋ ಮುಂಚೆ ಪ್ರತಿಯೊಂದು ಅಕ್ಷರವನ್ನು 1ಕ್ಕೆ 2 ಸಾರಿ ಚೆಕ್ ಮಾಡಲೇಬೇಕು. ಸರಿ, ಮೊದಲನೇ ಹಂತವನ್ನ ಯಶಸ್ವಿಯಾಗಿ ಮುಗಿಸಿದ್ಮೇಲೆ ನಾವು 2ನೇ ಹಂತಕ್ಕೆ ಬರ್ತೀವಿ. ಇಲ್ಲಿ ನಮ್ಮ ಸಿಸ್ಟಮ್ ಆಳವಾದ ತಪಾಸಣೆಗಳನ್ನ ಮಾಡುತ್ತೆ ಮತ್ತೆ ಗ್ರಾಹಕರಿಗೆ ಒಂದು ಆಫರ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಇದು ಅಪ್ಲಿಕೇಶನ್ ಪ್ರಾಸೆಸ್ನ ಹಾರ್ಟ್ ಅಂತಾನೆ ಹೇಳ್ಬಹುದು. ಈ ಹಂತದಲ್ಲಿ 4 ಇಂಪಾರ್ಟೆಂಟ್ ಕೆಲಸಗಳಿವೆ. ಮೊದಲು, ಸಿಸ್ಟಮ್ನ ಬಿಸ್ನೆಸ್ ರೂಲ್ ಎಂಜಿನ್ ಅಥವಾ BRE ಅನ್ನ ರನ್ ಮಾಡ್ತೀವಿ. ಇದು ಒಂದು ರೀತಿ ಆಟೋಮ್ಯಾಟಿಕ್ ಚೆಕಿಂಗ್ ಇದ್ದ ಹಾಗೆ. ಆಮೇಲೆ ಆಧಾರ್ ಮೂಲಕ ಗ್ರಾಹಕರನ್ನ ವೆರಿಫೈ ಮಾಡಿ ಅವರಿಗೆ ಒಂದು ಕೋಡ್ ಕ್ರಿಯೇಟ್ ಮಾಡಿ ಎಲ್ಲವೂ ಸರಿ ಇದ್ರೆ ಅವರನ್ನ ಅಧಿಕೃತವಾಗಿ ಆನ್ಬೋರ್ಡ್ ಮಾಡ್ತೀವಿ. ಎಲ್ಲಾ ಡೀಟೇಲ್ಸ್ ತುಂಬಿದ್ಮೇಲೆ ನಾವು ರನ್ BRE ಬಟನ್ ಕ್ಲಿಕ್ ಮಾಡ್ತೀವಿ. ಇದೇ ಆ ಕ್ಷಣ. ಇಲ್ಲಿ ಬಿಸ್ನೆಸ್ ರೂಲ್ ಎಂಜಿನ್ ನಮ್ಮ ಕಂಪನಿಯ ನಿಯಮಗಳ ಆಧಾರದ ಮೇಲೆ ಈ ಅಪ್ಲಿಕೇಶನ್ ಮುಂದೆ ಹೋಗಬಹುದಾ ಅಥವಾ ಬೇಡ್ವಾ ಅಂತ ಒಂದು ಪ್ರಾಥಮಿಕ ನಿರ್ಧಾರವನ್ನ ಕೊಡುತ್ತೆ. ಇದು ಪ್ರೊಸೆಸ್ನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. BR ರಿಸಲ್ಟ್ 3 ಥರ ಇರಬಹುದು. ಅಪ್ರೂವ್ಡ್ ಅಂತ ಗ್ರೀನ್ ಸಿಗ್ನಲ್ ಬಂದ್ರೆ ನಾವು ನೇರವಾಗಿ ಆಧಾರ್ ಅಥೆಂಟಿಕೇಶನ್ಗೆ ಹೋಗಬಹುದು. ರಿಜೆಕ್ಟೆಡ್ ಅಂತ ಬಂದ್ರೆ ಬೇಜಾರ್ ಮಾಡ್ಕೋಬೇಕಿಲ್ಲ, ನಾವು ಲೀಡನ್ನ ಕ್ರೆಡಿಟ್ ಟೀಮ್ಗೆ ಕಳಿಸಿ ಬೇರೆ ಏನಾದ್ರೂ ಅವಕಾಶ ಇದೆಯಾ ಅಂತ ನೋಡಬಹುದು. ಇನ್ನು ಅಪ್ರೂವ್ಡ್ ವಿತ್ FI ಅಂತ ಬಂದ್ರೆ ಫೀಲ್ಡ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಕಾಯ್ಬೇಕು, ಆಮೇಲೆ ಮುಂದಿನ ಸ್ಟೆಪ್. ಅಪ್ಲಿಕೇಶನ್ ಅಪ್ರೂವ್ ಆದ್ಮೇಲೆ ಇನಿಷಿಯೇಟ್ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಗ್ರಾಹಕರು ಎಲ್ಲೇ ಇರ್ಲಿ ಅಲ್ಲೇ ಕೂತು ಈ ಪ್ರಾಸೆಸ್ ಮುಗಿಸೋಕೆ ಅನುಕೂಲ ಆಗ್ಲಿ ಅಂತ ಅವರಿಗೊಂದು ಲಿಂಕ್ ಕೂಡ ಶೇರ್ ಮಾಡಬಹುದು. ಆನ್ಬೋರ್ಡಿಂಗ್ ಪೂರ್ತಿಗೊಳಿಸೋದು ಅಂದ್ರೆ ಒಂದು ರೀತಿ ಬಾಗಿಲ್ಗೆ ಬೀಗ ಹಾಕಿದ ಹಾಗೆ. ಒಮ್ಮೆ ಕಂಪ್ಲೀಟ್ ಆನ್ಬೋರ್ಡಿಂಗ್ ಒತ್ತಿದ್ಮೇಲೆ ಮತ್ತೆ ಯಾವುದೇ ಬದಲಾವಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲವೂ ಸರಿ ಇದೆಯಾ ಅಂತ ಖಚಿತಪಡಿಸಿಕೊಂಡು ರೆಫರೆನ್ಸ್ ಡೀಟೇಲ್ಸ್ ಎಲ್ಲ ತುಂಬಿ ಕ್ರಿಯೇಟ್ ಆಪರ್ಚುನಿಟಿ ಮೇಲೆ ಕ್ಲಿಕ್ ಮಾಡಿ. ಆಗ ಅಧಿಕೃತವಾಗಿ ಈ ಕೇಸ್ ಒಂದು ಅವಕಾಶವಾಗಿ ಬದಲಾಗುತ್ತೆ. ಈ ಒಂದು ಕ್ರಿಟಿಕಲ್ ರೂಲ್ ಅನ್ನ ನೆನ್ಪಲ್ಲಿಟ್ಕೋಬೇಕು.
ಸ್ಟೇಟಸ್ ಆಪರ್ಚುನಿಟಿ ಕ್ರಿಯೇಟೆಡ್ ಅಂತ ಚೇಂಜ್ ಆದ್ಮೇಲೆ ಲೀಡ್ ಡೀಟೇಲ್ಸ್ ಎಡಿಟ್ ಮಾಡೋದೇ ಆಗೋದಿಲ್ಲ. ಏನಾದ್ರೂ ಬದಲಾವಣೆಗಳು ಮಾಡ್ಲೇಬೇಕು ಅಂದ್ರೆ ಅದಕ್ಕೆ ಇರೋ ಒಂದೇ ದಾರಿ ಕ್ರೆಡಿಟ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡೋದು. ಓಕೆ, ಆಪರ್ಚುನಿಟಿ ಕ್ರಿಯೇಟ್ ಆದ್ಮೇಲೆ ನಾವು ಬರ್ತೀವಿ 3ನೇ ಹಂತಕ್ಕೆ. ಅದೇ ಡಾಕ್ಯುಮೆಂಟ್ಸ್ ಕಲೆಕ್ಷನ್. ಇಲ್ಲಿ ನಾವು ಗ್ರಾಹಕರ ಗುರುತು, ವಿಳಾಸ ಎಲ್ಲವನ್ನೂ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಬೇಕಾದ ಪ್ರೂಫ್ಸ್ಗಳನ್ನ ಸೇಫಾಗಿ ಕಲೆಕ್ಟ್ ಮಾಡ್ತೀವಿ. ಈ ಹಂತದಲ್ಲಿ ನಿಖರತೆ ತುಂಬಾನೇ ಮುಖ್ಯ. ಈ ಹಂತದಲ್ಲಿ 2 ಮೇನ್ ಕೆಲಸಗಳಿದವೆ. ಮೊದಲನೇದು ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ಮಾಡೋ ಫೇಸ್ ಅಥೆಂಟಿಕೇಷನ್. ಎರಡನೇದು ಹಳೆಯದಾದ್ರೂ ಅಷ್ಟೇ ಮುಖ್ಯವಾಗಿರೋ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರಾಸೆಸ್. ಫ್ರಾಡ್ ತಡೆಯೋಕೆ ಇದು ಒಂದು ಬೆಸ್ಟ್ ದಾರಿ. ಇಲ್ಲಿ ನಾವು ಬಯೋಮೆಟ್ರಿಕ್ ವೆರಿಫಿಕೇಷನ್ಗೋಸ್ಕರ ಗ್ರಾಹಕರ ಒಂದು ಲೈವ್ ಫೋಟೋ ತೆಗಿತೀವಿ. ಸಿಸ್ಟಮ್ ಅದನ್ನ ಅವರ ಆಧಾರ್ ಫೋಟೋ ಜೊತೆ ಕಂಪೇರ್ ಮಾಡುತ್ತೆ. ಈ ಪ್ರಾಸೆಸ್ನಲ್ಲಿ ಪಾಸ್ ಆಗೋಕೆ ಮಿನಿಮಮ್ 75% ಮ್ಯಾಚಿಂಗ್ ಸ್ಕೋರ್ ಬರ್ಲೇಬೇಕು. ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಟೈಮ್. ಇದರಲ್ಲಿ ಗ್ರಾಹಕರ ಒಂದು ಕ್ಲಿಯರ್ ಸೆಲ್ಫಿ ಮತ್ತೆ ವ್ಯಾಲಿಡ್ ಅಡ್ರೆಸ್ ಪ್ರೂಫ್ ಸೇರಿರುತ್ತೆ. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೋದು ಅಂತ ಒಂದು ಲಿಸ್ಟ್ ಇದೆ. ಸರಿಯಾದ ಸ್ಪಷ್ಟವಾದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ತುಂಬಾ ಮುಖ್ಯ, ಇಲ್ಲ ಅಂದ್ರೆ ಪ್ರಾಸೆಸ್ ಡಿಲೇ ಆಗುತ್ತೆ. ಹಾಗಾದ್ರೆ ಈಗ ನಾವು ಕೊನೆಯ ಹಂತಕ್ಕೆ ಅಂದ್ರೆ 4ನೇ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿವರೆಗೂ ಮಾಡಿದ್ದ ಎಲ್ಲ ಕೆಲಸಗಳನ್ನ ಒಟ್ಟು ಸೇರಿಸಿ ಹಣ ವಿತರಣೆಗೆ ದಾರಿ ಮಾಡಿಕೊಡೋ ಸಮಯ ಇದು. ಫಿನಿಶಿಂಗ್ ಲೈನ್ ಹತ್ರ ಬಂದಿದ್ದೀವಿ. ಈ ಫೈನಲ್ ಸ್ಟೇಜ್ನಲ್ಲಿ 3 ಕೊನೆಯ ಕೆಲಸಗಳಿವೆ. ಪೇಮೆಂಟ್ಗೆ ಡಿಜಿಟಲ್ ಪರ್ಮಿಷನ್ ಅಂದ್ರೆ ಈ ನ್ಯಾಚ್ ತಗೊಳ್ಳೋದು, ಎಲ್ಲಾ ಡೇಟಾವನ್ನ ಫೈನಲ್ ಆಗಿ ಲಾಕ್ ಮಾಡೋದು, ಮತ್ತೆ ಕೊನೆಗೆ ಈ ಇಡೀ ಪ್ಯಾಕೇಜನ್ನ ಡಿಸ್ಬರ್ಸ್ಮೆಂಟ್ಗೆ ಆಪರೇಷನ್ಸ್ ಟೀಮ್ಗೆ ಹ್ಯಾಂಡ್ ಓವರ್ ಮಾಡೋದು. ಇಲ್ಲಿ ನಾವು ಮೊದಲು ಡಾಕ್ಯುಮೆಂಟ್ಸ್ ಜನರೇಟ್ ಮಾಡ್ತೀವಿ. ಆಮೇಲೆ UPI, ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ತರ ಡಿಜಿಟಲ್ ವಿಧಾನಗಳ ಮೂಲಕ ಪೇಮೆಂಟ್ಗಾಗಿ ಈ ನ್ಯಾಚ್ ಮ್ಯಾಂಡೇಟ್ ಕ್ರಿಯೇಟ್ ಮಾಡ್ತೀವಿ. ಒಂದು ವೇಳೆ ಅಗತ್ಯ ಬಿದ್ರೆ ಫಿಸಿಕಲ್ ನ್ಯಾಚ್ ಆಪ್ಷನ್ ಕೂಡ ಇದೆ. ಮತ್ತೆ ಈಗ ಬರೋದು ಕೊನೆಯ ಬದಲಾಯಿಸೋಕೆ ಆಗದೇ ಇರೋ ಸ್ಟೆಪ್. ಎಲ್ಲ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆಯಾ ಅಂತ ಖಚಿತಪಡಿಸ್ಕೊಂಡು ಒಂದು ಆಳವಾದ ಉಸಿರು ತಗೊಂಡು ಪುಶ್ ಟು ಆಪ್ಸ್ ಬಟನ್ ಕ್ಲಿಕ್ ಮಾಡಿ. ಒಮ್ಮೆ ಇದನ್ನ ಮಾಡಿದ್ರೆ ಅಪ್ಲಿಕೇಶನ್ ನಮ್ಮ ಕೈಯಿಂದ ಆಪರೇಷನ್ಸ್ ಟೀಮ್ಗೆ ಹೋಗುತ್ತೆ. ಆಮೇಲೆ ಯಾವುದೇ ಚೇಂಜಸ್ ಸಾಧ್ಯವಿಲ್ಲ. ಈ ಹೊಸ ಪವರ್ಫುಲ್ ವರ್ಕ್ಫ್ಲೋ ಈಗ ನಮ್ಮ ಕೈಯಲ್ಲಿದೆ. ಇದನ್ನ ಸರಿಯಾಗಿ ಮಾಸ್ಟ್ರಿ ಮಾಡಿದ್ರೆ ನಾವು ಬರೀ ಅಪ್ಲಿಕೇಶನ್ಸ್ಗಳನ್ನ ಪ್ರೊಸೆಸ್ ಮಾಡಲ್ಲ, ಬದಲಾಗಿ ಗ್ರಾಹಕರಿಗೆ ಬೇಗನೆ ಅಪ್ರೂವಲ್ಸ್ ಕೊಟ್ಟು ಅವರ ಮುಖದಲ್ಲಿ ಒಂದು ನಗು ತರಿಸ್ತೀವಿ. ಹಾಗಾದ್ರೆ ಈ ಕಾರ್ಯಪ್ರಕ್ರಿಯೆನ ಮಾಸ್ಟ್ರಿ ಮಾಡಿ ಒಂದು ಬದಲಾವಣೆ ತರೋಕೆ ರೆಡಿ ತಾನೆ?